ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರು ಇಲ್ಲದೆ ಬಾಹುಬಲಿ ಸಿನಿಮಾನೇ ಆಗ್ತಿರ್ಲಿಲ್ಲ. ಬಾಹುಬಲಿ ಹಿಂದಿನ ನಿಜವಾದ ಶಕ್ತಿಯೇ ಇವರು. ಒಂದೊಂದು ಕೈ ಹಿಂದಿದೆ, ಒಂದೊಂದು ಸಾಹಸಗಾತೆ. ನಿಮ್ಗೆ ಗೊತ್ತಿಲ್ಲದ ಬಾಹುಬಲಿಯ ಇನ್ನೊಂದು ಮುಖ. ಇದೇ ಹೊತ್ತಿನ ವಿಶೇಷ ಟೀಮ್ ಬಾಹುಬಲಿ. ಟಾಕ್ ಆಫ್ ದ ವರ್ಲ್ಡ್ ಆಗಿರೋ ಬಾಹುಬಲಿ ಇಂಡಿಯನ್ ಸಿನಿಮಾ ಆಗೋದ್ರ ಹಿಂದೆ ಸಾಕಷ್ಟು ಕಲಾವಿದರ ಶ್ರಮವಿದೆ, ಸಾವಿರಾರು ತಂತ್ರಜ್ಞರ ಪರಿಶ್ರಮವಿದೆ. ಮಹಾಕಾವ್ಯವೊಂದು ಮಹಾ ದೃಶ್ಯ ಕಾವ್ಯವಾಗಿರುವುದರ ಹಿಂದೊಂದು ದೊಡ್ಡ ಸಾಹಸಗಾಥೆ ಇದೆ. ಅದಕ್ಕೆ ಬರೀ ರಾಜಮೌಳಿ, ಪ್ರಭಾಸ್, ರಾಣಾ ಅಷ್ಟೇ ಕಾರಣರಲ್ಲ. ಹಾಗಾದ್ರೆ ಬಾಹುಬಲಿ ದೃಶ್ಯ ಕಾವ್ಯ ಆಗೋದ್ರ ಹಿಂದಿನ ಅಸಲಿ ಕಲಿಗಳು ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ರಾಜಮೌಳಿ ಬಾಹುಬಲಿಗೆ ಇಡೀ ವಿಶ್ವ ಸಿನಿ ಸಂಕುಲ ಬೆರಗಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇರೋ ಬಾಹುಬಲಿಗೆ ಹಾಲಿವುಡ್ ಸಿನಿ ಮಂದಿಯೂ ದಂಗಾಗಿದ್ದಾರೆ. ಅಷ್ಟು ವೈಭವೋಪೇತವಾಗಿದೆ ಬಾಹುಬಲಿ ದೃಶ್ಯ ಚಿತ್ತಾರ. ಸ್ವರ್ಗವೂ ಕೂಡ ನಾಚುವಂತಿದೆ ಮೌಳಿ ಕನಸಿನ ಮಾಹಿಷ್ಮತಿ ಸಾಮ್ರಾಜ್ಯ. ಅಲ್ಲಿನ ಒಂದೊಂದು ಪಾತ್ರ, ಒಂದೊಂದು ಪರ್ವತ, ಒಂದೊಂದು ಕಟ್ಟಡ, ಒಂದೊಂದು ಕತೆ ಹೇಳ್ತಿವೆ. ಮಾಹಿಷ್ಮತಿ ಸಾಮ್ರಾಜ್ಯಂ ಅಸ್ಮಾಕಂ ಅಜೇಯಂ ಆಸೂರ್ಯ ಚಂದ್ರತಾರಾ ವರ್ಧತಾಂ ಅವಿವರ್ಧತಾಂ. ಬಾಹುಬಲಿ ಬರೀ ಸಿನಿಮಾ ಅಲ್ಲ, ಭಾರತೀಯ ಚಿತ್ರರಂಗದ ಮಾಸ್ಟರ್ ಪೀಸ್. ಈ ಮಾಸ್ಟರ್ ಪೀಸ್ ರೂಪುಗೊಳ್ಳುವುದರ ಹಿಂದೆ ಮಾಸ್ಟರ್ ಮೈಂಡ್ ರಾಜಮೌಳಿಗೆ ಸಾವಿರಾರು ಮಂದಿ ಸಾಥ್ ಕೊಟ್ಟಿದ್ದಾರೆ. ಟೀಮ್ ಲೀಡರ್ ಆಗಿ ರಾಜಮೌಳಿ ಇದ್ರೂ ಅವರ ಜೊತೆಗೊಂದು ಯಾರೂ ಊಹಿಸಲಾಗದಷ್ಟು ದೊಡ್ಡ ಟೀಮ್ ಇದೆ. ಆ ಟೀಮ್ ಸದಸ್ಯರನ್ನ ಒಬ್ಬೊಬ್ಬರನ್ನಾಗಿ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀವಿ, ಬನ್ನಿ. ಬಾಹುಬಲಿ ಕಥೆಗಾರ ವಿಜಯೇಂದ್ರ ಪ್ರಸಾದ್. ಸಾಮಾನ್ಯ ಅನಿಸೋ ಅಸಾಮಾನ್ಯ ಕಥೆ ಬಾಹುಬಲಿ. ಬಾಹುಬಲಿ ಸಿನಿಮಾ ನೋಡಿದವರ ಬಾಯಲ್ಲಿ ಬರೋ ಮೊದಲ ಮಾತು ರಾಜಮೌಳಿ. ಆದ್ರೆ ರಾಜಮೌಳಿಗೂ ಮುನ್ನ ಈ ಕತೆ ಹೊಳೆದಿತ್ತು, ಅದನ್ನ ಅಕ್ಷರಶಃ ಕಥಾರೂಪಕ್ಕೆ ತಂದಿತ್ತು ವಿಜಯೇಂದ್ರ ಪ್ರಸಾದ್. ಹೌದು, ಬಾಹುಬಲಿ ಚಿತ್ರದ ಸೂತ್ರಧಾರನ ಹಿಂದಿನ ಅಸಲಿ ಸೂತ್ರಧಾರ ರಾಜಮೌಳಿ ತಂದೆ ವಿಜಯೇಂದ್ರ ಪ್ರಸಾದ್. ಇಲ್ಲಿಯವರೆಗೆ ರಾಜಮೌಳಿ ನಿರ್ದೇಶನದ ಬಹುತೇಕ ಎಲ್ಲಾ ಬ್ಲಾಕ್ ಬಸ್ಟರ್ ಸಿನಿಮಾ ಕಥೆಗಳ ರೂವಾರಿ ಮೌಳಿ ತಂದೆ. ಸದ್ಯ ಬಾಹುಬಲಿ ಚಿತ್ರದ ಕಥೆಯೂ ಕೂಡ ಇದೇ ವಿಜಯೇಂದ್ರ ಪ್ರಸಾದ್.
ಕ್ರಿಯಾಶೀಲತೆ ಪರೀಕ್ಷೆ ಮಾಡುವಂತಹ ಕತೆ ಇದಾಗಿದ್ದು, ತಂದೆಯ ಕಥೆಗೆ ಮಗ ಜೀವ ತುಂಬುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಸಾದ್ರ ಆಲೋಚನಾ ಪರಿ ನಿಜಕ್ಕೂ ಮೆಚ್ಚುವಂತಿದ್ದು, ಈ ರೀತಿಯ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕಥೆಗೆ ಇಡೀ ವಿಶ್ವವೇ ಬೋಲ್ಡ್ ಆಗಿದೆ. ಯಾಕಂದ್ರೆ ಇದು ಪ್ರಸ್ತುತ ಸಮಾಜಕ್ಕೆ ಹತ್ತಿರವಾದಂತಹ ಕಥೆಯೂ ಹೌದು. ಬಹುತೇಕ ಕುಟುಂಬಗಳಲ್ಲಿ ನಡೆಯೋ ಸಾಮಾನ್ಯ ಅನಿಸೋ ಅಸಾಮಾನ್ಯ ಕಥೆ. ಹಾಗಾಗಿಯೇ ಇದಕ್ಕೆ ವಿಶ್ವ ಮನ್ನಣೆ ಸಿಕ್ಕಿದೆ. నువ్వు నా పక్కనున్నంత వరకు నన్ను చంపే మగాడింకా పుట్టలేదు మామా. ಮಾಸ್ಟರ್ ಪೀಸ್ ಬಾಹುಬಲಿ ಹಿಂದಿನ ಮಾಸ್ಟರ್ ಮೈಂಡ್ ಮೌಳಿ. ಅಪ್ಪನ ಕಲ್ಪನೆಗೆ ದೃಶ್ಯ ರೂಪ ಕೊಟ್ಟ ರಾಜಮೌಳಿ. ಹೌದು, ಬಾಹುಬಲಿ ಈ ರೇಂಜ್ ನಲ್ಲಿ ಸೌಂಡ್ ಮಾಡುವುದಕ್ಕೆ ಪ್ರಮುಖ ಕಾರಣ ಅದರ ನಿರ್ದೇಶಕ ರಾಜಮೌಳಿ. ಯಾವುದೋ ಒಂದು ಕಥೆಗೆ ಜೀವ ತುಂಬೋದು ಕನಸನ್ನ ನನಸು ಮಾಡಿದಷ್ಟು ಕಷ್ಟ ಅನ್ನೋದನ್ನ ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. ಆದ್ರೆ ಊಹೆಗೂ ಮೀರಿದಂತಹ, ಕಲ್ಪನೆಗೂ ಸಿಗದಂತಹ ಅತ್ಯದ್ಭುತ ದೃಶ್ಯ ಕಾವ್ಯವನ್ನ ತೆರೆಗೆ ತರುವುದರಲ್ಲಿ ಮೌಳಿ ಭೇಷಣಿಸಿಕೊಂಡಿದ್ದಾರೆ. ಅಪ್ಪನ ಕಥೆಯನ್ನ ತೆರೆಗೆ ತಂದು ನಿಜವಾಗಿಸಿದ್ದಾರೆ. అశేషమైన మాహిష్మతి ప్రజల ధన మాన ప్రాణ సంరక్షకుడిగా, ప్రాణ త్యాగానికైనా వెనుకాడబోనని రాజమాత శివగామీదేవి సాక్షిగా ప్రమాణం చేస్తున్నాను. ಮೌಳಿಯ ಈ ಹಿಂದಿನ ಎಲ್ಲಾ ಸಿನಿಮಾಗಳಿಗಿಂತ ಇದು ಡಿಫರೆಂಟ್. ಯಾಕಂದ್ರೆ ಇದು ರಾಜಮೌಳಿ ವೃತ್ತಿ ಬದುಕಿನ ಬಹುದೊಡ್ಡ ಸಿನಿಮಾ. ದೊಡ್ಡದೊಂದು ತಂಡ ಕಟ್ಟಿಕೊಂಡು ಪ್ರೀ ಪ್ರೊಡಕ್ಷನ್ ಮಾಡಿ ಅದನ್ನ 2 ಭಾಗಗಳಲ್ಲಿ ಮಾಡುವುದು ನಿಜಕ್ಕೂ ಚಾಲೆಂಜಿಂಗ್. ನೂರಾರು ಪಾತ್ರಗಳು, ಸಾವಿರಾರು ತಂತ್ರಜ್ಞರು, 10 ಲೊಕೇಶನ್ಸ್, ಬೆಟ್ಟದಷ್ಟು ವಿಎಫ್ಎಕ್ಸ್ ಕೆಲಸ, ಎಷ್ಟನ್ನು ಬರೋಬ್ಬರಿ 5 ವರ್ಷ ಮೇಂಟೈನ್ ಮಾಡುವುದು ಬಹುದೊಡ್ಡ ಸಾಹಸವೇ ಸರಿ. ಅಂತಹ ಕ್ಲಿಷ್ಟಕರವಾದ ಮಹಾ ಸಾಹಸಕ್ಕೆ ಮೌಳಿ ಕೈ ಹಾಕಿ ಯಶಸ್ಸು ಕಂಡಿದ್ದಾರೆ. ಇಡೀ ವಿಶ್ವ ಸಿನಿ ದುನಿಯಾ ಭಾರತೀಯ ಚಿತ್ರರಂಗದತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ. $430 ಕೋಟಿ ವೆಚ್ಚದಲ್ಲಿ ತಯಾರಾದ ಬಹುಕೋಟಿ ಬಾಹುಬಲಿ. ಶೋಭು ಯರ್ಲಗಡ್ಡ, ಪ್ರಸಾದ್ ದೇವಿನೇನಿ ನಿರ್ಮಾಣದ ಚಿತ್ರ. ಬಾಹುಬಲಿ ಸಿನಿಮಾ ತೆರೆಗೆ ಬರೋಕೆ ಕಾರಣ ಅದರ ನಿರ್ಮಾಪಕರು. ಆರ್ಕಾ ಮೀಡಿಯಾ ಬ್ಯಾನರ್ನಡಿ ಶೋಭು ಯರ್ಲಗಡ್ಡ ಮತ್ತು ಪ್ರಸಾದ್ ದೇವಿನೇನಿ ನಿರ್ಮಾಣದಲ್ಲಿ ತಯಾರಾದ ಮಹೋನ್ನತ ಚಿತ್ರ ಇದು. ನಿರ್ದೇಶಕನ ಕಲ್ಪನೆಯನ್ನ ದೃಶ್ಯ ರೂಪಕ್ಕೆ ತರುವ ಜವಾಬ್ದಾರಿ ನಿರ್ಮಾಪಕರ ಮೇಲಿರುತ್ತೆ. ಬಾಹುಬಲಿ ವಿಚಾರದಲ್ಲಿ ಈ ನಿರ್ಮಾಪಕರ ಎಂಟದಿಯ ಗುಂಡಿಗೆಯನ್ನ ಮೆಚ್ಚಲೇಬೇಕು. ರಾಜಮೌಳಿಯನ್ನ ನಂಬಿ ಬರೋಬ್ಬರಿ $430 ಕೋಟಿ ಬಂಡವಾಳ ಹೂಡಿರುವುದು ನಿಜಕ್ಕೂ ಗ್ರೇಟ್.
చూడని కళ్ళు నన్ను దేవుళ్ళ చూస్తున్నాయి. ಬಾಹುಬಲಿ ಮೊದಲ ಭಾಗವನ್ನ 180 ಕೋಟಿ ವೆಚ್ಚದಲ್ಲಿ ತಯಾರಿಸಿದ್ದ ಅರ್ಕಾ ಮೀಡಿಯಾ ಬರೋಬ್ಬರಿ 650 ಕೋಟಿ ಭರ್ಜರಿ ಕಲೆಕ್ಷನ್ ಮಾಡುವ ಮೂಲಕ ಹೊಸ ದಾಖಲೆ ಬರೆದಿತ್ತು. ಇದೀಗ 850 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಯಾರಾದ ಬಾಹುಬಲಿ 2 ಮೊದಲ ದಿನವೇ ಭರ್ಜರಿ 120 ಕೋಟಿ ದಾಖಲೆಯ ಪೈಸಾ ವಸೂಲ್ ಮೂಲಕ ನಿರ್ಮಾಪಕರ ಜೇಬು ತುಂಬಿಸಿದೆ. ತೆರೆ ಹಿಂದೆ ಕೆಲಸ ಮಾಡಿರೋ ಅಸಲಿ ಬಾಹುಬಲಿಗಳನ್ನ ನಿಮ್ಮ ಮುಂದೆ ತರ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ರಾಜಮೌಳಿ ಬಾಹುಬಲಿ ಟೀಮ್ನಲ್ಲಿ ತೆರೆ ಹಿಂದೆ ಕೆಲಸ ಮಾಡಿದವರಲ್ಲಿ 3 ಅದ್ಭುತ ಟೆಕ್ನಿಷಿಯನ್ಸ್ ಇದ್ದಾರೆ. ಇವರಿಲ್ಲ ಅಂದಿದ್ರೆ ಮೌಳಿ ಕನಸು ಕನಸಾಗಿ ಉಳಿಯುತ್ತಿತ್ತು. ಹಾಗಾದ್ರೆ ರಾಜಮೌಳಿ ಕಲ್ಪನೆಗೆ ರೆಕ್ಕೆ ಕಟ್ಟಿದ ಆ 3 ಯಾರು? ಅವರ ಕೆಲಸದ ಪರಿ ಹೇಗಿತ್ತು ಅನ್ನೋದರ ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ. ಬಾಹುಬಲಿ ದೃಶ್ಯ ಚಿತ್ತಾರದ ಅಸಲಿ ಸೂತ್ರಧಾರ ಸೆಂಥಿಲ್. ಕ್ಯಾಮೆರಾದಲ್ಲಿ ಮಾಹಿಷ್ಮತಿ ಸಾಮ್ರಾಜ್ಯದ ಸೊಬಗು. అమరేంద్ర బాహుబలియను నేను అశేషమైన మాహిష్మతి ప్రజల ధన మాన ప్రాణ సంరక్షకుడిగా ప్రాణ త్యాగానికైనా వెనుకాడబోనని రాజమాత శివగామీదేవి సాక్షిగా ప్రమాణం చేస్తున్నాను. ಸೆಂಥಿಲ್ ಕುಮಾರ್ ಎಸ್ ರಾಜಮೌಳಿ ಕನಸಿನ ಸಾಮ್ರಾಜ್ಯವನ್ನ ಕಟ್ಟಿಕೊಟ್ಟ ಅಸಲಿ ಬಾಹುಬಲಿ. ನಿರ್ದೇಶಕ ಮೌಳಿ ಕಲ್ಪನೆಗಳಿಗೆ ಆಕಾರ ಕೊಟ್ಟ ಗ್ರೇಟ್ ಕ್ಯಾಮರಾಮನ್. ನೋಡುಗರು ಹುಬ್ಬೇರಿಸುವುದರ ಜೊತೆಗೆ ನೆಟ್ಟಿಸಿರು ಬಿಡು ಹಾಗಿದೆ ಸೆಂಥಿಲ್ ದೃಶ್ಯ ಚಿತ್ತಾರ. ಒಂದೊಂದು ಫ್ರೇಮ್ ಕೂಡ ಅಷ್ಟು ಡಿಫರೆಂಟ್ ಆಗಿದೆ, ಅಷ್ಟು ರಿಚ್ ಆಗಿದೆ. ಅಂದಹಾಗೆ 5 ವರ್ಷ ತಯಾರಾದ ಬಾಹುಬಲಿ ಸಿನಿಮಾಗಾಗಿ ಸೆಂಥಿಲ್ ಕ್ಯಾಮೆರಾ ಕೆಲಸ ಮಾಡಿದ್ದು ಬರೋಬ್ಬರಿ 380 ದಿನ. ಆರಿಯಲ್ ಎಕ್ಸಾ XT ಕ್ಯಾಮೆರಾದಲ್ಲಿ ಮಾಸ್ಟರ್ ಪ್ರೈಮ್ ಲೆನ್ಸ್ ಬಳಸಿ 4K ಡಿಜಿಟಲ್ ಕ್ಯಾಮೆರಾದಲ್ಲಿ ಚಿತ್ರವನ್ನ ಸೆರೆ ಹಿಡಿಯಲಾಗಿದೆ. ಇದೇ ಮೊದಲ ಬಾರಿ ಇಂಡಿಯನ್ ಸಿನಿಮಾ ಹಿಸ್ಟರಿಯಲ್ಲಿ 3D ಚಿತ್ರೀಕರಣ ಮಾಡಿದ ಮೊದಲ ಸಿನಿಮಾ ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಬಾಹುಬಲಿ. ರಾಜಮೌಳಿ ಕನಸಿಗೆ ರೆಕ್ಕೆ ಕಟ್ಟಿದ ಕಲಾ ನಿರ್ದೇಶಕ ಸಬು ಸಿರಿಲ್. ಸಬು ಸಿರಿಲ್ ವಿನ್ಯಾಸದಲ್ಲಿ ವೈಭವೋಪೇತ ಬಾಹುಬಲಿ. ಸಬು ಸಿರಿಲ್ ಇಂಡಿಯಾದ ನಂಬರ್ 1 ಸಿನಿಮಾ ಕಲಾ ನಿರ್ದೇಶಕ. ಬಾಹುಬಲಿ ಸಿನಿಮಾಗಾಗಿ ಇವರು ಮಾಡಿರೋ ಕೆಲಸ ಅಂತಿಂಥದ್ದಲ್ಲ. ಇವರು ಬರೀ ಕಲಾ ನಿರ್ದೇಶಕರಲ್ಲ, ಸಿಜಿಐ ಮತ್ತು ವಿಎಫ್ಎಕ್ಸ್ಗೆ ತಕ್ಕಂತೆ ಸೆಟ್ ಡಿಸೈನ್ ಮಾಡುವಂತಹ ಪ್ರತಿಭಾವಂತ ತಂತ್ರಜ್ಞ.
ಎಂತಹ ಕಲಾ ನಿರ್ದೇಶಕರನ್ನ ಇಟ್ಕೊಂಡು ರಾಜಮೌಳಿ ಬಾಹುಬಲಿ ಸಿನಿಮಾನ ತಮ್ಮ ಕಲ್ಪನೆಗೆ ತಕ್ಕಂತೆ ಹೊರತಂದಿದ್ದಾರೆ. ಪಾರ್ಟ್ 1ಗಿಂತ ಪಾರ್ಟ್ 2 ನಲ್ಲಿ ಮೌಳಿ ಹೆಚ್ಚು ಕೆಲಸ ತೆಗೆಸಿಕೊಂಡಿದ್ದಾರೆ. ಕತ್ತಿ, ಗುರಾಣಿ, ಕಿರೀಟ, ಉಡುಪು, ಆನೆ, ಅರಮನೆ, ದರ್ಬಾರ್ ಏರಿಯಾ ಪ್ರತಿಯೊಂದನ್ನು ಬಾಹುಬಲಿ ಥೀಮ್ಗೆ ತಕ್ಕಂತೆ ಸಬು ಸಿರಿಲ್ ಡಿಸೈನ್ ಮಾಡಿತ್ತು. ಅದಕ್ಕೆ ತಕ್ಕಂತೆಯೇ ಮಕುಟ ವಿಎಫ್ಎಕ್ಸ್ ಟೀಮ್ ಸೀನ್ಸ್ ನ ಡೀಟೇಲ್ ಆಗಿ ಡಿಸೈನ್ ಮಾಡಿದೆ. ಚಿತ್ರದಲ್ಲಿ ತುಂಬಾನೇ ವಿಎಫ್ಎಕ್ಸ್ ಕೆಲಸ ಇದೆ. ಅದಕ್ಕೆ ಸರಿಸಮವಾದ ಆರ್ಟ್ ಕೆಲಸವೂ ಇದೆ. ಅಂದ್ಹಾಗೆ ಬಾಹುಬಲಿಗಾಗಿ ಸಬು ಸಿರಿಲ್ 10,000 ಭಿನ್ನ ವಿಭಿನ್ನ ಆಯುಧಗಳನ್ನ ಡಿಸೈನ್ ಮಾಡಿದ್ದಾರೆ. ಕತ್ತಿಗಳಿಗೆ ಸ್ಟೀಲ್ ಬದಲು ಕಾರ್ಬನ್ ಫೈಬರ್ ಬಳಸಿ ಕಲಾವಿದರ ನಟನೆಗೆ ಹಗುರಾಗಿಸಿದ್ದಾರೆ. ಅಷ್ಟೇ ಅಲ್ಲ, ಬಲ್ಲಾಳದೇವನ ಹೆಲಿಕಾಪ್ಟರ್ ಬ್ಲೇಡ್ಗೂ ಇದೇ ಕಾರ್ಬನ್ ಫೈಬರ್ ಬಳಸಿ ತಯಾರಿಸಿದ್ರಂತೆ. ಇನ್ನು ಮಾಹಿಷ್ಮತಿ ಸಾಮ್ರಾಜ್ಯದಲ್ಲಿ ನೆಲೆಸಲಾಗಿರೋ ಬಲ್ಲಾಳದೇವನ 100 ಅಡಿ ವಿಗ್ರಹದ 3D ಪ್ರಿಂಟಿಂಗ್ ತಂತ್ರಜ್ಞಾನದಲ್ಲಿ ಫ್ಲೆಕ್ಸಿ ಫಾರ್ಮ್ ಮೂಲಕ ಕಟ್ಟಿಕೊಟ್ಟಿದ್ದಾರೆ ಸಬು. ರಾಜಮೌಳಿ ಶ್ರೀಮತಿಯಿಂದ ಬಾಹುಬಲಿ ಕಾಸ್ಟ್ಯೂಮ್ ಡಿಸೈನ್. ಕಲಾವಿದರ ಅಂತರ್ಚಂದವನ್ನ ಹೆಚ್ಚಿಸಿದ ರಮಾ ರಾಜಮೌಳಿ. ನೋಡೋರಿಗೆ ದೇವಸೇನ, ಬಾಹುಬಲಿ, ಬಲ್ಲಾಳದೇವರ ಒಂದೊಂದು ಲುಕ್ ಕೂಡ ಗ್ರ್ಯಾಂಡ್ ಅನಿಸ್ತಿತ್ತು. ಫ್ರೇಮ್ನಲ್ಲಿ ಶ್ರೀಮಂತಿಕೆ ಎದ್ದು ಕಾಣ್ತಿತ್ತು. ಅದಕ್ಕೆ ಪ್ರಮುಖ ಕಾರಣ ರಾಜಮೌಳಿ ಶ್ರೀಮತಿ ರಮಾ ರಾಜಮೌಳಿ. ಹೌದು, ಅನುಷ್ಕಾ, ಪ್ರಭಾಸ್, ರಾಣಾ ಸೇರಿದಂತೆ ಪ್ರತಿಯೊಂದು ಪಾತ್ರಕ್ಕೂ ಕಾಸ್ಟ್ಯೂಮ್ಸ್ ಡಿಸೈನ್ ಮಾಡಿರುವುದು ರಮಾ ರಾಜಮೌಳಿ. ದೇಹದ ತೂಕಕ್ಕನುಸಾರವಾಗಿ ಸಬು ಸಿರಿಲ್ ಡಿಸೈನ್ ಮಾಡ್ತಿದ್ದ ಕತ್ತಿ, ಕಿರೀಟಗಳಂತೆ ರಮಾ ಕಲಾವಿದರ ವಸ್ತ್ರಾಭರಣಗಳನ್ನ ಡಿಸೈನ್ ಮಾಡಿ ಚಿತ್ರಕ್ಕೆ ಬೇರೆಯದ್ದೇ ಆಯಾಮ ಕೊಟ್ಟಿದ್ದಾರೆ. ಆದ್ರೆ ಹೆಣಬಾರದ ಈ ಕ್ಲಾಸಿಕ್ ಕಾಸ್ಟ್ಯೂಮ್ಸ್ ನ ಹೊತ್ತು ನಟಿಸೋದು ಪ್ರತಿಯೊಬ್ಬರಿಗೂ ಹಿಂಸೆಯಾಗ್ತಿತ್ತು. ಅದರಲ್ಲೂ ಅನುಷ್ಕಾ ಕಿವಿಗೆ ದೊಡ್ಡ ದೊಡ್ಡ ಬೆಂಡೋಲೆ, ಸೊಂಟಕ್ಕೊಂದು ದೊಡ್ಡ ಡಾಬು, ಕೈಕಾಲುಗಳಿಗೆ ಬಂಗಾರದ ಬಳೆಗಳು, ಕತ್ತಲ್ಲೊಂದು ದೊಡ್ಡ ಕಾಸಿನ ಸರದಂತಹ ಹಳೆಯ ಆಭರಣ, ಜೊತೆಗೊಂದು ಬೈತಲೆ, ಹೀಗೆ 10 ಹಲವು ಆಭರಣಗಳನ್ನ ಹೊತ್ತು ನಟಿಸೋದು ಓಕೆ. ಆದ್ರೆ ಯುದ್ಧ ಸನ್ನಿವೇಶಗಳನ್ನ ಎದುರಿಸೋದು ಕಷ್ಟ. ಆದ್ರೆ ಪ್ರತಿಯೊಬ್ಬರಿಗೂ ಅದು ಸುಲಭವಾಗುವ ರೀತಿ ಸೂಕ್ಷ್ಮವಾಗಿ ಗಮನಿಸಿ ಡಿಸೈನ್ ಮಾಡಿದ್ದಾರೆ ರಮಾ. అమరేంద్ర బాహుబలియను నేను అశేషమైన మాహిష్మతి ప్రజల ధన మాన ప్రాణ సంరక్షకుడిగా ప్రాణ త్యాగానికైనా వెనుకాడబోనని
రాజమాత శివగామీదేవి సాక్షిగా ప్రమాణం చేస్తున్నాను. నువ్వు నా పక్కనున్నంత వరకు నన్ను చంపే మగాడింకా పుట్టలేదు మామా. ಬಾಹುಬಲಿಯ ಬೆನ್ನೆಲುಬಾಗಿದ್ದ ಕೀರವಾಣಿ ಮತ್ತು ವಿಎಫ್ಎಕ್ಸ್ ಟೀಮ್ ಕುರಿತು ಹೇಳ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಬಾಹುಬಲಿ ದೃಶ್ಯ ಚಿತ್ತಾರಕ್ಕೆ ಸಿನಿಪ್ರಿಯರಷ್ಟೇ ಅಲ್ಲ, ಹಾಲಿವುಡ್ ಸಿನಿಮಂದಿಯೂ ಬೆರಗಾಗಿದ್ದಾರೆ. ಕಣ್ಮನ ತಣಿಸೋ ವೈಭವದ ಸಾಮ್ರಾಜ್ಯ ನೋಡುಗರ ಕಣ್ಣಿಗೆ ಕಟ್ಟಿದಂತಿದೆ. ಅದರ ಹಿಂದೆ ಅಂತಾರಾಷ್ಟ್ರೀಯ ಮಟ್ಟದ ವಿಎಫ್ಎಕ್ಸ್ ಟೀಮ್ ಇದೆ. ಹಾಗಾದ್ರೆ ಆ ಟೀಮ್ ಯಾವುದು? ಕೀರವಾಣಿ ಸಂಗೀತ, ಹಿನ್ನೆಲೆ ಸಂಗೀತದ ಮಹತ್ವ ಎಂಥದ್ದು ಅನ್ನೋದರ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ. ಜಸ್ಟ್ ವಾಚ್. ಕೀರವಾಣಿ ಸಂಯೋಜನೆಯಲ್ಲಿ ಜಗಮಗಿಸೋ ಬಾಹುಬಲಿ, ಗಂಗು ಹಿಡಿಸೋ ಸಂಗೀತ, ಮೈ ಜೊಮ್ಮೆನಿಸೋ ಹಿನ್ನೆಲೆ ಸಂಗೀತ, ಬಾಹುಬಲಿಯ ಮೇಜರ್ ಹೈಲೈಟ್ ಅಂದ್ರೆ ಸಂಗೀತ. ಖ್ಯಾತ ಸಂಗೀತ ನಿರ್ದೇಶಕ ಎಂಎಂ ಕೀರವಾಣಿ ಚಿತ್ರರಂಗದ ತಮ್ಮ ದಶಕಗಳ ಅನುಭವವನ್ನ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಎಲ್ಲಿಯವರೆಗೂ ಅವರು ಮಾಡಿರದಂತಹ ಬೇರೆಯದ್ದೇ ಫೀಲ್ ಕೊಡು ಫ್ರೆಶ್ ಟ್ಯೂನ್ಸ್ ಕಂಪೋಸ್ ಮಾಡಿದ್ದಾರೆ. ಮೊದಲ ಭಾಗದಂತೆ ಎರಡನೇ ಭಾಗದ ಬಾಹುಬಲಿ ಆಲ್ಬಮ್ ಕೂಡ ದೊಡ್ಡ ಹಿಟ್ ಆಗಿದೆ. ಎಲ್ಲರೂ ಗೊನುಗುವಂತಿರೋ ಈ ಹಾಡುಗಳು ಒಂದಕ್ಕಿಂತ ಒಂದು ಭಿನ್ನವಾಗಿದ್ದು ಟ್ರೆಂಡ್ ಸೆಟ್ ಮಾಡಿಬಿಟ್ಟಿವೆ. ಕಥೆ ಮತ್ತು ಪಾತ್ರಗಳಲ್ಲಿನ ಗತ್ತನ್ನು ಮೀರುವಂತಹ ಸ್ವರ ಸಂಯೋಜನೆ ಬಾಹುಬಲಿಗೆ ಕೊಟ್ಟಿದ್ದಾರೆ ಕೀರವಾಣಿ. ಮೌಳಿಯ ಈ ಹಿಂದಿನ 9 ಸಿನಿಮಾಗಳಿಗೂ ಕೀರವಾಣಿಯೇ ಮ್ಯೂಸಿಕ್ ಕಂಪೋಸ್ ಮಾಡಿದ್ದು, ಬಾಹುಬಲಿಯಲ್ಲೂ ಮೌಳಿ ಕೀರವಾಣಿ ಜೋಡಿ ಮೋಡಿ ಮಾಡಿದೆ. ಅದರಲ್ಲೂ ಚಿತ್ರದ ಹಿನ್ನೆಲೆ ಸಂಗೀತ ಥಿಯೇಟರ್ನಿಂದ ಹೊರಬಂದ್ರೂ ಸಿನಿಪ್ರಿಯರನ್ನ ಕಾಡುವಂತಿದೆ. వాలిన సూర్యుడా పగిలిన కోటలనే వదిలిన మారేడా, పడమర కొండల్లో వాలిన సూర్యుడా పగిలిన కోటలనే వదిలిన మారేడా, గడిసిన కన్నుల్లో మళ్ళీ ఉదయించి జగదో దేవుడిన. ಬಾಹುಬಲಿ ದೃಶ್ಯ ವೈಭವದ ಹಿಂದಿದೆ ಮಕುಟ ವಿಎಫ್ಎಕ್ಸ್. ಹೊಸ ಫ್ಯಾಂಟಸಿ ಜಗತ್ತಿನಲ್ಲಿ ತೇಲಾಡಿದ ಸಿನಿಪ್ರಿಯರು.
ಬಾಹುಬಲಿ 2 ಸಿನಿಮಾನ ನೀವು ಈಗ ಏನ್ ನೋಡ್ತಿದ್ದೀರೋ ಅದರಲ್ಲಿನ ಫ್ಯಾಂಟಸಿ ಜಗತ್ತಿನೊಳಗೆ ಹೋಗಿ ನೀವು ಎಷ್ಟು ಆನಂದ ಪಡ್ತಿದ್ದೀರೋ, ವಾವ್ ಅಂತ ಫೀಲ್ ಆಗ್ತಿದ್ದೀರೋ ಅದರ ಹಿಂದೆ ಇರುವುದು ಮಕುಟ ವಿಎಫ್ಎಕ್ಸ್ ಟೀಮ್. ಮಕುಟ ಟೀಮ್ನ 600ಕ್ಕೂ ಅಧಿಕ ವಿಎಫ್ಎಕ್ಸ್ ಡಿಸೈನರ್ಸ್ ಬಾಹುಬಲಿ 2 ಸಿನಿಮಾಗಾಗಿ ತಿಂಗಳಾನುಗಟ್ಟಲೆ ಕೆಲಸ ಮಾಡಿದ್ದಾರೆ. ಪ್ರತಿ ಫ್ರೇಮ್ನು ವರ್ಕೌಟ್ ಮಾಡಿದ್ದಾರೆ. ಸಿನಿಮಾದ ಆಕ್ಚುಯಲ್ ಫ್ರೇಮ್ಗೆ ತಕ್ಕಂತೆ, ಸೆಟ್ಗೆ ತಕ್ಕಂತೆ ಹಿನ್ನೆಲೆಯನ್ನ ಮ್ಯಾಚ್ ಮಾಡಿದ್ದಾರೆ. ಅತ್ಯದ್ಭುತ ಎನಿಸೋ ಶಿಲ್ಪ ಕಲಾಕೃತಿಯನ್ನ ಡಿಸೈನ್ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಆನೆಗಳು, ರಥ, ನದಿ, ಹಡಗು, ಕೋಟೆ, ಅರಮನೆ ಹೀಗೆ ಸಣ್ಣ ಕಂಬದಿಂದ ಹಿಡಿದು ದೊಡ್ಡ ದೊಡ್ಡ ಕೋಟೆಯವರೆಗೂ ಎಲ್ಲವನ್ನೂ ಪರ್ಫೆಕ್ಟ್ ಆಗಿ ಬಾಹುಬಲಿ ಮೊದಲ ಭಾಗದಲ್ಲಿ ಈ ವಿಜುವಲ್ ಎಫೆಕ್ಟ್ ಮತ್ತು ಸಿಜಿ ಪ್ರಮುಖ ಪಾತ್ರ ವಹಿಸಿತ್ತು. ರಿಚೆಸ್ಟ್ ವಿಜುವಲ್ಸ್ ನ ಕಟ್ಟಿಕೊಟ್ಟಿತ್ತು. ಬಾಹುಬಲಿ ಸಿನಿಮಾಗೆ ಇಂಟರ್ನ್ಯಾಷನಲ್ ಲೆವೆಲ್ ಸ್ಟ್ಯಾಂಡರ್ಡ್ ನ ತಂದುಕೊಟ್ಟಿತ್ತು. ಇದೀಗ ಬಾಹುಬಲಿ 2 ನಲ್ಲಿ ಅದೇ ವಿಎಫ್ಎಕ್ಸ್ ಮತ್ತೊಂದು ಲೆವೆಲ್ ಜಾಸ್ತಿ ಆಗಿದೆ. ಅದು ಹಾಲಿವುಡ್ ಸಿನಿಮಾಗಳನ್ನೇ ಸೆಟ್ಟು ಹೊಡೆದಿದೆ. నువ్వు నా పక్కనున్నంత వరకు నన్ను చంపే మగాడింకా పుట్టలేదు మామా. ಇದರ ಎಫೆಕ್ಟ್ ಬಾಹುಬಲಿ ಸಿನಿಮಾನ ಬರೀ ದೇಶದಲ್ಲೇ ಅಲ್ಲ, ಹೊರ ದೇಶಗಳಲ್ಲೂ ಹೊರ ದೇಶದವರು ಮುಗಿಬಿತ್ತು ನೋಡುವಂತಾಗಿದೆ. ಬಾಹುಬಲಿಯ ಫ್ಯಾಂಟಸಿ ಜಗತ್ತಿನಲ್ಲಿ ಸಿನಿಪ್ರಿಯರು ತೇಲಾಡ್ತಿದ್ದಾರೆ. ನಿಜಕ್ಕೂ ಬಾಹುಬಲಿ 2 ಸಿನಿಮಾದ ಒಂದೊಂದು ಸೇನು, ಒಂದೊಂದು ಹಾಡು, ಫೈಟು ಎಲ್ಲವೂ ನೋಡುಗರ ಕಣ್ಣು ಕೋರೈಸ್ತಾ ಇದೆ, ಮೈ ನವಿರೇಳಿಸ್ತಾ ಇದೆ. అమరేంద్ర బాహుబలియను నేను అశేషమైన మహిష్మతి ప్రజల ధన మాన ప్రాణ సంరక్షకుడిగా ప్రాణ త్యాగానికైనా వెనుకాడబోనని రాజమాత శివగామీదేవి సాక్షిగా ప్రమాణం చేస్తున్నాను. ಮೈ ನಡುಗಿಸೋ ಪೀಟರ್ ಹೇನ್ ಸಾಹಸ ದೃಶ್ಯಗಳು. ಕೋಟಗಿರಿ ವೆಂಕಟೇಶ್ವರ ರಾವ್ ಶಾರ್ಪ್ ಎಡಿಟಿಂಗ್.
ಮಾರ್ಷಲ್ ಸಿನಿಮಾಗಳಲ್ಲಿನ ಮಾಸ್ ಫೈಟ್ಗಳಂತೆ ಬಾಹುಬಲಿ ಚಿತ್ರದ ಭಯಾನಕ ಯುದ್ಧ ದೃಶ್ಯಗಳು ನೋಡುಗರ ಕಣ್ಣು ಕೋರೈಸುತ್ತವೆ. ಅದರಲ್ಲೂ ಪ್ರಭಾಸ್ ರಾಣ ಬಡಿದಾಡಿಕೊಳ್ಳುವ ಸಾಹಸಗಳು ನೋಡುಗರ ಎದೆ ಝಲ್ಲನ್ನಿಸುತ್ತವೆ. ಅವುಗಳ ಪ್ರಮುಖ ರೂವಾರಿ ಇಂಟರ್ನ್ಯಾಷನಲ್ ಸ್ಟಂಟ್ ಮಾಸ್ಟರ್ ಪೀಟರ್ ಹೇನ್ ಜೊತೆಗೆ ಕಿಂಗ್ ಸೊಲೊಮನ್, ಲೆ ವಿಟ್ಟಾಕೇರ್ ಕೆಚಾ ಕೂಡ ಬಾಹುಬಲಿಯ ಯುದ್ಧ ದೃಶ್ಯಗಳನ್ನ ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ. ಇನ್ನು ಬಾಹುಬಲಿ ಚಿತ್ರವನ್ನ ಅಚ್ಚುಕಟ್ಟಾಗಿ ಎಡಿಟ್ ಮಾಡಿರುವುದು ಖ್ಯಾತ ಸಂಕಲನಕಾರ ಕೋಟಗಿರಿ ವೆಂಕಟೇಶ್ವರ ರಾವ್. ಮೌಳಿ ಚಿತ್ರಿಸ್ತಾ ಇದ್ದ ರಾಶಿ ದೃಶ್ಯಗಳನ್ನ ಶೂಟಿಂಗ್ ಸೆಟ್ ನಲ್ಲಿ ಒಮ್ಮೆ ರಫ್ ಎಡಿಟಿಂಗ್ ಮಾಡಿ ನಂತರ ಎಡಿಟ್ ಸೂಟ್ ನಲ್ಲಿ ನಿರ್ದೇಶಕ ಮೌಳಿ ಮತ್ತು ಕ್ಯಾಮೆರಾಮನ್ ಸೆಂಥಿಲ್ ಜೊತೆಗೆ ಆಯ್ದ ದೃಶ್ಯಗಳನ್ನ ಪೋಣಿಸುವ ಮೂಲಕ ಬಾಹುಬಲಿಗೆ ಒಂದು ಆಕ್ಚುಯಲ್ ರೂಪ ಕೊಟ್ಟಿದ್ದಾರೆ. ತೆರೆ ಮೇಲೆ ಮೋಡಿ ಮಾಡ್ತಿರೋ ಆನ್ ಸ್ಕ್ರೀನ್ ಬಾಹುಬಲಿ ತಂಡವನ್ನ ಪರಿಚಯಿಸ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ. ರಾಜಮೌಳಿ ಕನಸಿನ ಸಾಮ್ರಾಜ್ಯದ ಮೈನ್ ಸ್ಟ್ರೆಂತ್ ಬಾಹುಬಲಿ ಸ್ಟಾರ್ ಕಾಸ್ಟ್. ತೆರೆ ಮೇಲೆ ಒಬ್ಬೊಬ್ಬ ಕಲಾವಿದನ ನಟನೆ ನೋಡುಗರ ಮನಸ್ಸಿಗೆ ನಾಟುವಂತಿದೆ. ಹುಬ್ಬೇರಿಸುವಂತಿರೋ ಮಾಹಿಷ್ಮತಿ ಸಾಮ್ರಾಜ್ಯದಲ್ಲಿ ಬಾಹುಬಲಿ ಬಲ್ಲಾಳನಿಗೆ ನೂರಾರು ಕಲಾವಿದರು ಸಾಥ್ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ್ಯಾವ ಪಾತ್ರದಲ್ಲಿ ಯಾರ್ಯಾರ ಖದರ್ ಹೇಗಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಅಮರೇಂದ್ರ ಮಹೇಂದ್ರ ಬಾಹುಬಲಿಯಾಗಿ ಪ್ರಭಾಸ್ ಮಿಂಚು, ಬಲ್ಲಾಳ ದೇವನಾಗಿ ರಾಣಾ ದಗ್ಗುಬಾಟಿ ಬೆನ್ನಾಸ್ ಆಕ್ಟಿಂಗ್, ಪ್ರೇಕ್ಷಕರ ಪಾಲಿನ ರಿಯಲ್ ಬಾಹುಬಲಿಗಳು ಪ್ರಭಾಸ್ ಮತ್ತು ರಾಣಾ ದಗ್ಗುಬಾಟಿ. ಕಡೆದ ಕಲಿಗಳಂತಿರೋ ಈ ಸ್ಟಾರ್ಗಳು ಮೌಳಿ ಕನಸಿನ ಸಾಮ್ರಾಜ್ಯದ ಯುವರಾಜರಷ್ಟೇ ಅಲ್ಲ, ಪ್ರೇಕ್ಷಕರ ಪಾಲಿನ ರಿಯಲ್ ಸ್ಟಾರ್ಸ್. ಈ ಸಿನಿಮಾಗಾಗಿ ಇವರು ಮಾಡಿದ ತ್ಯಾಗ ಅಂತಿಂಥದ್ದಲ್ಲ. ಅಮರೇಂದ್ರ ಮತ್ತು ಮಹೇಂದ್ರ ಬಾಹುಬಲಿಯಾಗಿ ಪ್ರಭಾಸ್ ಮಿಂಚಿದ್ರೆ, ಬಲ್ಲಾಳ ದೇವನಾಗಿ ರಾಣಾ ದಗ್ಗುಬಾಟಿ ಕಮಾಲ್ ಮಾಡಿದ್ದಾರೆ. నువ్వు నా పక్కనున్నంత వరకు నన్ను చంపే మగాడింకా పుట్టలేదు మామా. ಮಾಹಿಷ್ಮತಿ ಸಾಮ್ರಾಜ್ಯದ ಚುಕ್ಕಾಣಿ ಹಿಡಿಯೋಕೆ ಇವರು ನಡೆಸೋ ಸಮರ ಕಲೆ, ಸಾಹಸ ಕಲೆ ನೋಡುಗರ ಮೈ ರೋಮಾಂಚನಗೊಳಿಸುತ್ತೆ. ಅದರಲ್ಲೂ ಎರಡೆರಡು ಪಾತ್ರಗಳನ್ನ ನಿರ್ವಹಿಸೋಕೆ ಇವರು ದೇಹದ ತೂಕ ಹೆಚ್ಚಿಸಿಕೊಳ್ಳೋದು ಮತ್ತು ಇಳಿಸಿಕೊಳ್ಳೋ ಪರಿ ಎಂಥವರಿಗೂ ಮಾದರಿಯಾಗಲಿದೆ. ನಿರ್ದೇಶಕರ ಸೂಚನೆಯಂತೆ ಸಿಕ್ಕಾಪಟ್ಟೆ ಬೆವರಿಳಿಸಿರೋ ಇವರು ಈ ಸಿನಿಮಾಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿ ದುಡಿದಿದ್ದಾರೆ. ಅದರ ಪ್ರತಿಫಲ ಇವತ್ತು ತೆರೆ ಮೇಲೆ ಈ ಕಲೆಗಳ ಬಲಾಬಲಗಳು ಅನಾವರಣಗೊಂಡಿವೆ. ರಾಣಿ ದೇವಸೇನಾ ಪಾತ್ರದಲ್ಲಿ ಅನುಷ್ಕಾ ಗತ್ತು ಗಮ್ಮತ್ತು, ಕತ್ತಿ ಹಿಡಿದು ವೀರ ವನಿತೆ ಆವಂತಿಕ ಆದ ಮಿಲ್ಕಿ ಬ್ಯೂಟಿ.
ಬಾಹುಬಲಿ ಚಿತ್ರದಲ್ಲಿ ಪ್ರಭಾಸ್ ರಾಣಾರಷ್ಟೇ ಗತ್ತು ಗಮ್ಮತ್ತಿರೋ ಪಾತ್ರಗಳು ಅನುಷ್ಕಾ ಶೆಟ್ಟಿ ಮತ್ತು ತಮನ್ನಾಗಿದೆ. ದೇವಸೇನಾ ಪಾತ್ರದಲ್ಲಿ ಸ್ವೀಟಿ ಅನುಷ್ಕಾ ಕಣ್ಣು ಕುಕ್ಕುವಂತಹ ಅಭಿನಯ ಕೊಟ್ಟಿದ್ದಾರೆ. ಭಾಗ 1 ಮತ್ತು 2ರಲ್ಲಿ 2 ಬಗೆಯ ಪಾತ್ರಗಳನ್ನ ನಿರ್ವಹಿಸಿರೋ ಅನುಷ್ಕಾ ಬರೋಬ್ಬರಿ 5 ಶೇಡ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಅದರಲ್ಲೂ ಕುಂತಲ ಸಾಮ್ರಾಜ್ಯದ ಯುವರಾಣಿಯಾಗಿ ಅನುಷ್ಕಾ ದರ್ಬಾರ್ ಮನಮುಟ್ಟುವಂತಿದೆ. ಇನ್ನು ಮೊದಲ ಭಾಗದಲ್ಲಿ ಆವಂತಿಕ ಪಾತ್ರದಲ್ಲಿ ಪ್ರಭಾಸ್ರೊಂದಿಗೆ ಗ್ಲಾಮರ್ ಮತ್ತು ಕತ್ತಿ ಹಿಡಿದು ಖಡಕ್ ಫೈಟ್ ಮಾಡೋ ವೀರ ವನಿತೆಯಾಗಿ ಕಾಣಿಸಿಕೊಂಡಿದ್ದ ತಮನ್ನಾ ಭಾಗ 2ರ ಕ್ಲೈಮ್ಯಾಕ್ಸ್ನಲ್ಲೂ ಮಿಂಚಿದ್ದಾರೆ. ಮಿಲ್ಕಿ ಬ್ಯೂಟಿಗೆ ಈ ಚಿತ್ರ ಬೇರೆಯದ್ದೇ ರೀತಿಯ ಇಮೇಜ್ ಕೊಟ್ಟಿದ್ದಲ್ಲದೆ ತಮನ್ನಾ ಸಿನಿ ಜರ್ನಿಗೆ ಬಹುದೊಡ್ಡ ಬ್ರೇಕ್ ಕೊಟ್ಟಿದೆ. అవంతిక ఏమిటిది? ರಾಜಮಾತೆ ಶಿವಗಾಮಿಯಾಗಿ ರಮ್ಯಕೃಷ್ಣ ಖದರ್, ಕಟ್ಟಪ್ಪನಾಗಿ ಕಮಾಲ್ ಮಾಡಿದ ಸತ್ಯರಾಜ್. రాజమాత శివగామీదేవి సాక్షిగా ప్రమాణం చేస్తున్నాను. ಬಾಹುಬಲಿಯ ಬಹುಮುಖ್ಯ ಪಾತ್ರ ಶಿವಗಾಮಿ. ಮಾಹಿಷ್ಮತಿ ಸಾಮ್ರಾಜ್ಯವನ್ನ ಸನ್ಮಾರ್ಗದಲ್ಲಿ ನಡೆಸೋ ರಾಜಮಾತೆ ರಮ್ಯಕೃಷ್ಣ ರಾಜಮಾತೆ ಶಿವಗಾಮಿಯಾಗಿ ಅದ್ಭುತ ಅಭಿನಯ ಕೊಟ್ಟಿದ್ದಾರೆ. ರಾಜಮೌಳಿ ಈ ಪಾತ್ರಕ್ಕೆ ಬೇರೆ ಯಾರನ್ನೇ ಆರಿಸಿಕೊಂಡಿದ್ರೂ ಕೂಡ ಎಷ್ಟರ ಮಟ್ಟಿಗೆ ಜೀವ ತುಂಬೋಕೆ ಸಾಧ್ಯವಾಗ್ತಿರ್ಲಿಲ್ಲ. ಅಷ್ಟು ಪವರ್ಫುಲ್ ಮತ್ತು ಗೈರತ್ತಿನಿಂದ ಕೂಡಿದೆ ಶಿವಗಾಮಿ ಪಾತ್ರ. రాజమాత శివగామీదేవి సాక్షిగా ప్రమాణం చేస్తున్నాను. ಇನ್ನು ಬಾಹುಬಲಿಯ ಮತ್ತೊಂದು ಪವರ್ಫುಲ್ ಪಾತ್ರ ಕಟ್ಟಪ್ಪ. ಮಾಹಿಷ್ಮತಿ ಸಾಮ್ರಾಜ್ಯದ ರಾಜಮನೆತನವನ್ನ ಕಾಪಾಡು ಕಟ್ಟಾಳಾಗಿ ಕಟ್ಟಪ್ಪನ ಪಾತ್ರದಲ್ಲಿ ಸತ್ಯರಾಜ್ ವಿಶೇಷ ಗಮನ ಸೆಳೆದಿದ್ದಾರೆ. ಇಡೀ ಚಿತ್ರದಲ್ಲಿ ನೋಡುಗರನ್ನ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡುವಂತೆ ಡಿಸೈನ್ ಮಾಡಿದ್ದಾರೆ ನಿರ್ದೇಶಕ ರಾಜಮೌಳಿ. నువ్వు నా పక్కనున్నంత వరకు నన్ను చంపే మగాడింకా పుట్టలేదు మామా. ಶಿವಗಾಮಿ ಪತಿ ಬಲ್ಲಾಳ ದೇವನ ತಂದೆ ಬಿಚ್ಚಳ ದೇವ. ಬಿಚ್ಚಳ ದೇವನಾಗಿ ನಾಸರ್ ಅಭಿನಯ ಅಮೋಘ. ಬಲ್ಲಾಳ ದೇವನ ತಂದೆಯಾಗಿ ಶಿವಗಾಮಿ ಪತಿಯಾಗಿ ನಾಸರ್ ಪಾತ್ರ ಬಾಹುಬಲಿ ಸಿನಿಮಾಗೆ ಬೇರೆಯದ್ದೇ ಆಯಾಮ ಕೊಡುತ್ತೆ. ಶಕುನಿ ರೀತಿ ಆತ ಸ್ವಂತ ಮಗನ ಗೆಲುವಿಗಾಗಿ ಮಾಡೋ ಕುತಂತ್ರಗಳು, ಒಂಟಿ ಕೈಯಲ್ಲಿ ನಡೆಸೋ ಸಾಹಸಗಳು ಸ್ಪೆಷಲ್ ಅನ್ಸುತ್ತವೆ.
ಅಲ್ಲದೆ ಇವರ ಜೊತೆ ಸಾಕಷ್ಟು ಕಲಾವಿದರು ಬಣ್ಣ ಹಚ್ಚಿದ್ದಾರೆ. ಅದರಲ್ಲಿ ಕುಮಾರವರ್ಮ ಪಾತ್ರದಲ್ಲಿ ಸುಬ್ಬರಾಜ್, ಪೃಥ್ವಿರಾಜ್ ಹೀಗೆ ನೂರಾರು ಕಲಾವಿದರು ಸಾಮರ್ಥ್ಯಕ್ಕೂ ಮೀರಿದಂತಹ ಅಭಿನಯ ಕೊಟ್ಟಿದ್ದಾರೆ. ಇವರ ಒಟ್ಟಾರೆ ಪರಿಶ್ರಮದ ಫಲವೇ ಈ ಮಹೋನ್ನತ ಬಾಹುಬಲಿ. రాజమాత శివగామీదేవి సాక్షిగా ప్రమాణం చేస్తున్నాను. ಇದು 5 ವರ್ಷದಲ್ಲಿ ತಯಾರಾದ 2 ಬಾಹುಬಲಿ ದೃಶ್ಯ ಕಾವ್ಯಗಳ ತೆರೆ ಹಿಂದಿನ ಮತ್ತು ತೆರೆ ಮೇಲಿನ ಒಟ್ಟಾರೆ ಟೀಮ್ ಇದು. ಮೌಳಿಯ ಈ ಚಿತ್ರ ಇಂಡಿಯನ್ ಸಿನಿಮಾ ಆಗುವುದರ ಹಿಂದೆ ಹಗಲಿರುಳು ದುಡಿದ ರಿಯಲ್ ಬಾಹುಬಲಿಗಳಿವರು. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.